ಆತ್ಮೀಯರೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಮಾನವೀಯತೆ ಎನ್ನುವ ಒಂದು ಅಂಶ ತುಂಬ ಪ್ರಮುಖವಾದದ್ದು. ಮಾನವೀಯತೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಜಯಪ್ರಕಾಶ್ ನಾಗ್ತೇಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ತಾವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಡೀ ವಿಡಿಯೋ ನೋಡಿ ಇದರಲ್ಲಿ ಯಾವ ಅಂಶ ತಮಗೆ ಇಷ್ಟ ಆಯಿತು ನನ್ನ ಜೊತೆ ಕಾಮೆಂಟಲ್ಲಿ ಶೇರ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮಾನವೀಯತೆ ಪ್ರತಿಯೊಬ್ಬರಲ್ಲಿ ಇರಬೇಕು, ಇರಬೇಕಾದಂತಹ ಒಂದು ಪ್ರಮುಖ ಅಂಶ ಆಗಿದೆ. ಈ ವಿಚಾರದ ಬಗ್ಗೆ ನಿಮಗೆ ತಕ್ಷಣಕ್ಕೆ ಏನು ಅನಿಸುತ್ತೆ ಅನ್ನೋದನ್ನೊಮ್ಮೆ ಒಂದ್ಸರಿ ಕಾಮೆಂಟ್ ಮಾಡಬಹುದು. ನಾನು ಕೂಡ ನನ್ನ ವಿಚಾರಗಳನ್ನು ತಮ್ಮ ಜೊತೆ ವಿವರವಾಗಿ ಹಂಚಿಕೊಳ್ತೇನೆ. ಮಾನವೀಯತೆಯ ಅರ್ಥ ಏನಂದ್ರೆ, ಮಾನವೀಯತೆಯ ಅರ್ಥವ್ಯಾಪ್ತಿಯು ಸಂಕ್ಷಿಪ್ತವೂ ಅಷ್ಟೇ ವಿಶಾಲಾರ್ಥವೂ ಹೊಂದಿದೆ. ಮಾನವ ಅಥವಾ ಜೀವಿಯು ತನ್ನ ಸ್ವ ಆಲೋಚನೆಗಳಿಂದ ಇನ್ನೊಂದು ಜೀವಿಯ ಭಾವನೆ, ಸಂಕಷ್ಟ, ನಿವೇದನೆಗಳಿಗೆ ಸ್ಪಂದಿಸುವುದೇ ಆಗಿದೆ. ಫಲಾಪೇಕ್ಷೆ ಇಲ್ಲದ ಭೇದ ಭಾವಗಳಿಂದ ಹೊರತಾದ ಪ್ರೀತಿ, ವಿಶ್ವಾಸ, ಕರುಣೆ, ಸಹಕಾರ, ಸತ್ಯ, ಗೌರವ ಸೇರಿದಂತೆ ಮೊದಲಾದ ಸದ್ಭಾವನೆಗಳ ಬೇರುಗಳ ಆಧಾರದ ಮೇಲೆ ನಿಂತ ಮಾವಿನ ಮರದಂತೆ ಈ ಮಾನವೀಯತೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕೂ ಅಂತ ಸರ್ವಜ್ಞ ಹೇಳ್ತಾರೆ. ಸ್ನೇಹಿತರೆ, ನಾನು ಭಾವಿಸುತ್ತೇನೋ, ಇನ್ನೊಬ್ಬರಿಂದ ಏನು ನಿರೀಕ್ಷೆ ಮಾಡುತ್ತೇನೋ ಅದೇ ರೀತಿ ಭಾವಿಸಿಬಿಟ್ಟರೆ ಅಲ್ಲಿ ಕೈಲಾಸವೇ ಲಭ್ಯ ಆಗ್ತದೆ ಎನ್ನುವ ಮಾತಿದೆ. ಈ ಸೃಷ್ಟಿಯ ಪರಮಶಕ್ತಿಗೆ ಯಾವ ರೀತಿಯ ಗೌರವ, ಭಕ್ತಿಯನ್ನು ತೋರಿಸಲು ಇಚ್ಛಿಸುತ್ತೀರೋ ಅದನ್ನೇ ನಿಮ್ಮ ಸುತ್ತಲಿನ ಜನರಿಗೂ ತೋರಿಸಿ ಇದೇ ಜೀವಿಸುವ ಅತ್ಯುತ್ತಮ ರೀತಿ ಅಂತ ಸದ್ಗುರು ಅವರು ಹೇಳ್ತಾರೆ. ಮಾನವೀಯತೆಯ ದೊಡ್ಡಸ್ತಿಕೆ ಇರುವುದು ಮನುಷ್ಯತ್ವದಲ್ಲಿ, ಮನುಷ್ಯನಾಗಿ ಇರುವುದರಲ್ಲಿ ಅಲ್ಲ. ಮಾನವೀಯತೆಯ ಪ್ರತೀಕ ನಿರ್ಮಲ ಹೃದಯಿ ಮದರ್ ತೆರೇಸಾ ಅವರ ಉದಾಹರಣೆಯನ್ನ ನಾವಿಲ್ಲಿ ಸ್ಮರಿಸಬಹುದು. ಮಾನವೀಯತೆಯ ಆಯಾಮಗಳೆಂದರೆ ಧೈರ್ಯ, ಪ್ರೀತಿ, ವಿಶ್ವಾಸ, ಗೌರವ, ಸತ್ಯ, ದಯೆ, ಕುಟುಂಬ ಇವೆಲ್ಲವೂ ಕೂಡ ಅಡಗಿದೆ. ಹಲವು ಸಂದರ್ಭಗಳಲ್ಲಿ ನೈಸರ್ಗಿಕ ವಿಕೋಪಗಳಾದ ಸಂದರ್ಭದಲ್ಲಿ ಮಿಲಿಟರಿಯ ಸಹಾಯವನ್ನು ನಾವಿಲ್ಲಿ ಸ್ಮರಿಸಬಹುದು. ಒಂದು ನಾಯಿ ಪ್ರೀತಿ ಪಾತ್ರರ ಸಾವಿಗೆ ರೋಧಿಸುವಂಥದ್ದನ್ನು ನಾವು ಗಮನಿಸ್ಬೋದು. ಪ್ರಾಣಿಗಳಲ್ಲಿಯೇ ಶಿಸ್ತನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಆಗತ್ತೆ. ಮನುಷ್ಯ ಮತ್ತು ಪ್ರಾಣಿಯ ನಡುವಿನ ಒಡನಾಟವನ್ನು ಕೂಡ ನಾವು ಗಮನಿಸ್ಬೋದು. ಮಹಾಮಾನವತಾವಾದಿ ಬಸವಣ್ಣವರು ಹೀಗೆ ಹೇಳ್ತಾರೆ: ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಮಾನವೀಯತೆಗೆ ಬಾಲ್ಯಾವಸ್ಥೆಯಲ್ಲಿ ಪ್ರಭಾವ ಬೀರುವ ಅಂಶಗಳನ್ನು ಗಮನಿಸೋಣ. ಇದೊಂದು ಅಮೂರ್ತವಾದಂತಹ ಒಂದು ಕಲ್ಪನೆ. ಕುಟುಂಬ ಮತ್ತು ಮನೆಯ ಸದಸ್ಯರ ನಿಲುವುಗಳು, ನೆರೆಹೊರೆಯ ಪರಿಸರದ ಪ್ರಭಾವ, ಒಡನಾಟ, ಗೆಳೆತನದ ಮೂಲಕ, ಶೈಕ್ಷಣಿಕ ಮಾರ್ಗದರ್ಶನ, ಕತೆ, ನಾಟಕ, ಸಿನಿಮಾ, ನೈಜ ಘಟನೆ, ಅಧ್ಯಯನದ ಪ್ರಭಾವ ಇವೆಲ್ಲವೂ ಕೂಡ ಬಾಲ್ಯಾವಸ್ಥೆಯಲ್ಲಿ ನಮಗೆ ಪ್ರಭಾವವನ್ನು ಬೀರ್ತವೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಇದಕ್ಕೆ ಸಾಕಷ್ಟು ಕಾರಣೀಭೂತ ಆಗ್ತದೆ ಅಂದರೆ ತಪ್ಪಾಗೋದೇ ಇಲ್ಲ. ನಾವು ಕೆಲವೊಂದು ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದಾಗ ಈ ಒಂದೊಂದು ಚಿತ್ರವು ನೂರಾರು ಪದಗಳನ್ನು ಮೀರಿಸುವ ಹಾಗೆ ನಮಗೆ ಅರ್ಥ ಮಾಡಿಸ್ತದೆ. ಮಾನವೀಯ ಮಾರ್ಗದಿ ನಡೆಸೆನ್ನನು. ನಾವು ಆ ಮಾನವೀಯತೆಯ ಹಾದಿಯಲ್ಲಿ ಸಾಗುವುದು ತುಂಬ ಮುಖ್ಯ ಆಗ್ತದೆ. ನಾವೇನಾದ್ರು ಮಕ್ಕಳಿಗೆ ಕಲಿಸೋದಿದ್ರೆ ಅದು ಮಾನವೀಯತೆಯ ಪಾಠ ಕಲಿಸ್ಬೇಕಾಗ್ತದೆ. ಇನ್ನು ತಾರುಣ್ಯಾವಸ್ಥೆಯಲ್ಲಿ ಸ್ವ ಆಲೋಚನೆ, ಉತ್ಸುಕತೆ, ಆದರ್ಶ ಮತ್ತು ಸ್ನೇಹ ಇವು ತುಂಬ ಪ್ರಭಾವವನ್ನು ಬೀರ್ತವೆ. ಸ್ನೇಹಿತರೆ, ಹದಿಹರೆಯದಲ್ಲಿ ಹಲವು ವಿಚಾರಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ. ಇನ್ನು ಮಧ್ಯಮಾವಸ್ಥೆಯಲ್ಲಿ
ಸಮರ್ಥ ಅರಿವು ನಮ್ಮಲ್ಲಿ ಉಂಟಾಗ್ತದೆ, ಮಾದರಿಯಾಗಬಲ್ಲ ನಡೆ ಆಗ್ತದೆ, ಮಾರ್ಗದರ್ಶನ ಸಾಮರ್ಥ್ಯ, ಅಂದರೆ ಮಧ್ಯಮ ವಯಸ್ಸಿಗೆ ಬಂದಾಗ ಇತರರಿಗೆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಕೂಡ ನಮ್ಮಲ್ಲಿ ಬೆಳೀತದೆ. ಸಾಧನೆಗೆ ಫಲಿತ ವಯಸ್ಸು ಅಂದರೆ ದ ಮಿಡ್ಲ್ ಏಜ್ ಅಲ್ಲಿ ಒಂದು ರೀತಿ ಏನೋ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಛಾತಿ ಹೆಚ್ಚಾಗ್ತದೆ. ದ ವರ್ಲ್ಡ್ ಈಸ್ ಫುಲ್ ಆಫ್ ನೈಸ್ ಪೀಪಲ್, ಇಫ್ ಯು ಕಾಂಟ್ ಫೈಂಡ್ ಒನ್, ಬಿ ಒನ್. ನಿಮ್ಗೆ ಸುತ್ತಮುತ್ತ ಜನ ಒಳ್ಳೆಯವರು ಇದ್ದಾರೆ, ಅದು ನಿಮಗೆ ಸಿಗಲಿಲ್ಲ ಅಂದರೆ ನೀವೇ ಒಬ್ಬರಾಗಿ ಅಂತ. ಮುಪ್ಪಾವಸ್ಥೆ, ಮುಪ್ಪಿನ ವಯಸ್ಸಿನಲ್ಲಿ ಪ್ರಭಾವಿ ಮಾರ್ಗದರ್ಶನವನ್ನು ನೀಡೋದಕ್ಕೆ ಸಾಧ್ಯ ಆಗ್ತದೆ, ಸ್ವ ಆತ್ಮಾವಲೋಕನ ಮಾಡೋದಕ್ಕೆ ಸಾಧ್ಯ, ಪುನಃ ಕಲಿಕೆ, ರೀಲರ್ನಿಂಗ್, ಜೀವನೋತ್ಸಾಹ ನನಗೆ ಪ್ರಿಯವಾದ ಪದ, ಸಾಂಘಿಕ ಶಕ್ತಿಗೆ ಪ್ರೇರಣೆ, ಸಂಘಟನೆಗಳು, ಸಂಘದ ಮಹತ್ವ, ಜನರ ಜೊತೆ ಒಡನಾಟ, ಇವೆಲ್ಲವೂ ಕೂಡ ನಮಗೆ ಆ ಸಾಂಘಿಕ ಶಕ್ತಿಗೆ ಪ್ರೇರಣೆಯನ್ನು ನೀಡ್ತವೆ. ಇತರರಿಗೆ ನೆರವಾಗುವುದು ನಮ್ಮ ಬದುಕಿನ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಸಾಮಾನ್ಯವಾಗಿ ಮಾನವೀಯತೆ ಬರದೇ ಇರೋದಕ್ಕೆ ಅಥವಾ ಉಂಟಾಗದೇ ಇರೋದಕ್ಕೆ ಸಮಸ್ಯೆಗಳೇನೆಂದರೆ, ಅಲ್ಲಿ ಸೂಕ್ತ ಮಾರ್ಗದರ್ಶನದ ಕೊರತೆ ಇರುವ ಸಾಧ್ಯತೆ ಇರುತ್ತೆ. ಅಧೈರ್ಯ ಮತ್ತು ಜಾಣ ಕುರುಡುತನ, ಅಂದರೆ ಎಲ್ಲೋ ಒಂದು ಕಡೆ ನೋಡಿಯೂ ನೋಡದೆ ಹಾಗಿರೋದು, ಈ ಥರದ್ದೆಲ್ಲ ಸಾಧ್ಯ ಆಗ್ತದೆ. ಇದೊಂದು ಚಿತ್ರ ನಿಮ್ಗೆ ಅರ್ಥ ಮಾಡಿಸ್ತದೆ ನೋಡಿ. 1996 ಯಾರಾದರೂ ಬಿದ್ದರೆ ಅವ್ರ ಕೈ ಹಿಡಿದು ಎತ್ತುತ್ತಾ ಇದ್ರು, ಆದರೆ ಈಗಿನ ಜನ ಬರೀ ಸೆಲ್ಫಿ ಫೋಟೋ ತಗೋತಾರೆ, ಬಿದ್ದೋಗ್ತಾ ಇದ್ರೆ ಹೇಗೆ ಬಿದ್ದೋಗ್ತಾ ಇದ್ದಾರೆ ಅಂತ ತಗೋತಾರೆ ಅನ್ನುವ ಮಾರ್ಮಿಕವಾದ ಚಿತ್ರಣ ಇಲ್ಲಿ ಅಡಗಿದೆ. ಅಂದರೆ ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ, ಬಡವರು ಬಡವರಾಗುತ್ತಿದ್ದಾರೆ. ಇದಕ್ಕೆ ಸ್ವಾರ್ಥ ಮನೋಭಾವ, ಋಣಾತ್ಮಕ ಚಿಂತನೆ, ವಿಕೃತ ಮನಸ್ಸು ಮತ್ತು ಕೌಟುಂಬಿಕ ನಿಲುವು ಇದಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದಾಗ್ತದೆ. ವಿಚ್ಛಿದ್ರಕಾರಕ ಶಕ್ತಿಗಳ ಮೆರೆಯುವಂಥದ್ದನ್ನು ನಾವು ಗಮನಿಸ್ತೇವೆ. ತುಕ್ಕು ಹಿಡಿದ ಅಮಾನುಷ ತಲೆಗಳಲ್ಲಿ ಮಾನವೀಯತೆಯ ಹೊಸ ಚಿಗುರನ್ನು ನಾವು ಕಾಣಬೇಕಾದ ಅಗತ್ಯ ಇವತ್ತು ಎಲ್ಲ ಕಾಲಕ್ಕಿಂತ ಮೀರಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಕೆಲವರಲ್ಲಿ ಈ ಮೌಢ್ಯಾಚರಣೆ, ನೈತಿಕ ಮೌಲ್ಯಗಳ ಕೊರತೆ ಮತ್ತು ನಕಾರಾತ್ಮಕ ವ್ಯಕ್ತಿಗಳೊಂದಿಗೆ ಒಡನಾಟ ಕೂಡ ಕಾರಣ ಆಗ್ತದೆ. ಸೊ ಬೇರೆ ಬೇರೆ ಸಂದರ್ಭಗಳಲ್ಲಿರುವ ದಬ್ಬಾಳಿಕೆಯನ್ನು ಅಥವಾ ಅಪಘಾತ ನಡೆದ ಸಂದರ್ಭದಲ್ಲಿ ನಮ್ಮ ವರ್ತನೆಯನ್ನು ಅಥವಾ ಬೇರೆ ನಡೆದ ಜೀವನದಲ್ಲಿ ನಡೆಯುವ ಸನ್ನಿವೇಶಗಳನ್ನು ನಾವು ಗ್ರಹಿಸುವುದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವಾಗ ನಾವು ಆ ಒಂದು ನಿಟ್ಟಿನಲ್ಲಿ ಸಾಕ್ತೇವೆ, ನಮ್ಮ ಒಂದು ಬದುಕಿನಲ್ಲಿ ಬೇರೆ ಬೇರೆ ರೀತಿ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯ ಆಗ್ತದೆ. ಕೆಲವೊಂದು ಚಿತ್ರಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಗಮನಿಸಿದ್ರಲ್ವೇ ಸ್ನೇಹಿತರೆ, ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳೇನು ಹೇಳಿದರು? ಮಾನವೀಯತೆ ಇಲ್ಲದ ಮನುಷ್ಯ ಸುವಾಸನೆ ಇಲ್ಲದ ಹೂವಿನಂತೆ ಅಂತ ಹೇಳಿದರು. ಹಾಗಾದರೆ ಈ ಮಾನವೀಯತೆಯನ್ನು ಬೆಳೆಸಿಕೊಳ್ಳುವ ಬಗೆ ಹೇಗೆ? ಸೂಕ್ಷ್ಮ ಸಂವೇದನೆಯಿಂದ, ಧನಾತ್ಮಕ ಚಿಂತನೆಯಿಂದ, ವೀಕ್ಷಣೆ ಅಬ್ಸರ್ವೇಷನ್, ಅದನ್ನು ನಾವು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳುವುದರಿಂದ ಇದು ಸಾಧ್ಯ ಆಗ್ತದೆ. ಮನುಷ್ಯ ಮತ್ತು ಪ್ರಾಣಿಗಳ ಒಡನಾಟವನ್ನು ಅರಿಯಬೇಕಾಗ್ತದೆ. ಪಾಸಿಟಿವ್ ಥಿಂಕಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಮ್ಮ ಬದುಕಿನಲ್ಲಿ ಸುಂದರತೆಯನ್ನು, ಬದುಕು ಸುಂದರ ಎನ್ನುವ ಭಾವವನ್ನು ಮೂಡಿಸಿಕೊಳ್ಳಬೇಕಾಗ್ತದೆ. ಸರ್ವರನ್ನು ಪ್ರೀತಿಸುವುದು, ಭೇದ ಭಾವಗಳಿಂದ ಮುಕ್ತವಾಗುವುದು, ಸತ್ಯ ಪ್ರಾಮಾಣಿಕತೆ ಗುಣ ಅಳವಡಿಸಿಕೊಳ್ಳುವುದು ಮತ್ತು ನೋಡಿ ಕಲಿಯುವುದು ತುಂಬ ಮುಖ್ಯ ಆಗ್ತದೆ. ಸರ್ವರನ್ನು ಪ್ರೀತಿಸು, ಸರ್ವರನ್ನು ಗೌರವಿಸು. ಎಲ್ಲರಲ್ಲಿ ಏನಾದರೂ ಕೊರತೆ ಇರುತ್ತದೆ, ಅದನ್ನು ಮೀರಿ ಬೆಳೆಯುವ ಪ್ರಯತ್ನಗಳನ್ನು ನಾವು ಮಾಡಬೇಕಾಗ್ತದೆ. ಪ್ರಾಣಿ ಪಕ್ಷಿಗಳಿಂದ ಕಲಿಯುವುದಿದೆ, ಸಮಾನ ಮನಸ್ಕರೊಂದಿಗಿನ ಒಡನಾಟದಿಂದ ನಾವು ಕಲಿಯುವುದಿದೆ.
ಚಿತ್ರ ನೋಡಿ ಹೇಗಿದೆ ಅಲ್ವೇ? ಲೆಟ್ಸ್ ಸ್ಯಾಕ್ರಿಫೈಸ್ ಅವರ್ ಟುಡೇ ಸೋ ದಟ್ ಅವರ್ ಚಿಲ್ಡ್ರನ್ ಕ್ಯಾನ್ ಹ್ಯಾವ್ ಎ ಬೆಟರ್ ಟುಮಾರೋ ಅಂತ ಕಲಾಂಜಿ ಹೇಳ್ತಾರೆ. ನಾವು ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರಿಶ್ಚಿಯನ್, ಒಬ್ಬ ಸಿಖ್ ಆಗುವುದಕ್ಕಿಂತ ಮುಂಚೆ ಮಾನವರಾಗೋಣ ಅಂತ ಗುರು ನಾನಕ್ ಹೇಳ್ತಾರೆ. ಮಾನವೀಯತೆಯಲ್ಲಿನ ನಂಬಿಕೆ ಕಳೆದುಕೊಳ್ಳಬೇಡ. ಮಾನವೀಯತೆ ಎಂಬುದು ಸಾಗರವಿದ್ದಂತೆ. ಸಾಗರದ ಕೆಲವು ಹನಿಗಳು ಕಲ್ಮಶವಾಗಬಹುದು, ಇಡೀ ಸಾಗರವಲ್ಲ. ಮಾನವೀಯತೆಯ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರೋಣ, ಮಾನವೀಯತೆಗೆ ಉದಾಹರಣೆ ಆಗೋಣ ಅನ್ನುವ ವಿಚಾರದ ಮೂಲಕ ನಿಮ್ಮ ಜೊತೆ ಈ ಮಾನವೀಯತೆ ಬಗ್ಗೆ, ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಆಗೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯಮಾಡಿ ಕಾಮೆಂಟ್ ಮಾಡಿ ತಿಳಿಸಿ.